ಹೌದು ಸರ್, ಈಗ ಆ ವ್ಯಕ್ತಿ, ಆ ನಿಗೂಢ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಇದ್ದಾನಲ್ಲ, ಆತ ಆರೋಪ ಮಾಡಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಆತ ಎಷ್ಟು ಅಗತ್ಯ ವ್ಯಕ್ತಿ ಆಗ್ತಾನೆ, ಈ ಪ್ರಕರಣಕ್ಕೆ ಆತ ಎಷ್ಟು ಮುಖ್ಯ ಆಗ್ತಾನೆ, ಮತ್ತೆ ಈಗ ಆತ ಹೇಳಿದ್ದು ಅದು ಆಗದೇ ಇರಬಹುದು ಅಥವಾ ಸಿಕ್ಕದೇ ಇರಬಹುದು. ಆತನನ್ನ ಇಟ್ಟುಕೊಂಡು ಇದರ ತನಿಖೆ ಎಷ್ಟು ಮುಖ್ಯವಾಗಿ ನಡೆಯುತ್ತೆ, ಎಷ್ಟು ಗಂಭೀರ ಪ್ರಕರಣ ಆಗಿರುತ್ತೆ ಸರ್ ಆತನಿಂದಾಗಿ. ಇಲ್ಲ, ಅವನೇ ಇದಲ್ಲ ಮೇನ್ ಕೇಂದ್ರ ಬಿಂದುನೇ ಅವನೇ. ಯಾಕಂದ್ರೆ ಅವನಿಂದನೇ ಇದು ಎಲ್ಲ ಗೊತ್ತಾಗಿದ್ದು, ಎಲ್ಲರಿಗೂ ಪಬ್ಲಿಸಿಟಿ ಆಗಿದ್ದು. ಅದು ನಿಜನೋ ಸುಳ್ಳು ಅನ್ನೋ ತನಿಖೆಯಿಂದ ಗೊತ್ತಾಗ್ತದೆ. ನಿಜ ನಿಜ. ಈಗ ನಾವು ಹಿಂದಿನ ಪೊಲೀಸರೇನೋ ಸ್ವಲ್ಪ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಅದು ಯಾವುದೋ ಕಾರಣದಂತ ಒಂದು ಕೈ ಅದರಲ್ಲಿ ಕೆಲಸ ಮಾಡ್ತು ಅಂತೇನೋ ಹೇಳ್ತಾರೆ. ಅದು ನಿಜನೋ ಸುಳ್ಳು ಹೋಗ್ಲಿ, ಅದು ನಾವು ಬಿಟ್ಬಿಡೋಣ. ಈಗ SIT ಇದೆ ಅಲ್ಲ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಆಫೀಸರ್ಸ್ ಬಂದಿದ್ದಾರೆ. ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ, ತಾಂತ್ರಿಕತೆಯನ್ನು ಉಪಯೋಗ ಮಾಡ್ಕೋತಾರೆ, ಪ್ರತಿಯೊಂದು ಆಯಾಮದಿಂದ ಮಾಡ್ತಾರೆ. ಇವನು ತೋರಿಸಿದಂತ ಏನು ಜಾಗಗಳಲ್ಲಿ 1-2 ಜಾಗದಲ್ಲಿ ಮಾತ್ರ ಸಿಕ್ಕಿದೆ, ಉಳಿದಲ್ಲಿ ಸಿಕ್ಕಿಲ್ಲ. ಇನ್ನೂ 50 ಜಾಗ ತೋರಿಸಿದ್ರು ನಾವು ಅಗಿಬೇಕಾಗ್ತದೆ. ಈಗ ಸಿಕ್ಕಿರೋದು 2 ಜಾಗ ಇದೆಯಲ್ಲ ಸರ್, ಈಗ ಸಿಕ್ಕಿರೋದು ಕಳೆಬರ, ಇದು ಏನೋ ಇದೆ ಅನ್ನೋದಲ್ಲಿ ಆತನ ವಿಚಾರ, ಮತ್ತೆ ಏನೋ ಒಂದು ಆಗಿದೆ ಅನ್ನೋದಲ್ಲಿ ಸಾಬೀತಾದಂಗ ಆಯ್ತಲ್ವಾ ಸರ್? ಹಂಗ ಕಾನ್ಫಿಡೆಂಟ್ ಆಗಿ ಕೆಲವೊಂದು ಹೇಳಿದ್ರೆ, ಹಿಂದೆ ಅವ್ರು ಯಾರೋ ಅಧ್ಯಕ್ಷರು ಹೇಳ್ತಾ ಇದ್ರು, ಪಂಚಾಯತಿ ಅಧ್ಯಕ್ಷರು, ಹಿಂದೆ ನಮ್ಮಲ್ಲಿ ಸ್ಮಶಾನ ಇರಲಿಲ್ಲ, ಎಲ್ಲಾ ಕಡೆನೂ ಹೋಗಿದ್ದೀವಿ, ಇವನ್ ಅನ್ಐಡೆಂಟಿಫೈಡ್ ಬಾಡಿಗಳು ಸದ ನಾವು ಹೋಗಿದ್ದೇವೆ, ಅನ್ಯಾಚುರಲ್ ಡೆತ್ ಆಗಿದ್ದನು ಹೋಗಿದ್ದೇವೆ ಅಂತ ಹೇಳ್ತಾರೆ ಅವರು. ಅವಾಗೆ ಸ್ಮಶಾನ ಅದಕ್ಕೆ ದಾಖಲೀಕರಣ ಇದ್ರೆ ಇದೇ ಬಾಡಿ ಅಂತ ಹೆಂಗ್ ಗೊತ್ತಾಗ್ತದೆ? ನಿಜ, ದಾಖಲೀಕರಣ ಅವರಲ್ಲಿ ಇರಬಹುದು. ಡೆಡ್ ಬಾಡಿ ಮೇಲೆ ನಾವೇನ್ ಮಾಡ್ತೇವೆ, ನಮ್ಮ ಧರ್ಮ ಪ್ರಕಾರ ನಾವು ಹೋಗಿದ್ರೆ ಅದಕ್ಕೊಂದು ಬೂಟದ ಕಲ್ಲು ಹಾಕ್ತೇವೆ ಸರ್. ಮಾತಾಡ್ತೀನಿ, ಕಂಟಿನ್ಯೂ ಮಾಡೋಣ. ಹೌದು ಸರ್, ಈಗ ಆ ವ್ಯಕ್ತಿ, ಆ ನಿಗೂಢ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಇದ್ದಾನಲ್ಲ, ಆತ ಆರೋಪ ಮಾಡಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಆತ ಎಷ್ಟು ಅಗತ್ಯ ವ್ಯಕ್ತಿ ಆಗ್ತಾನೆ, ಈ ಪ್ರಕರಣಕ್ಕೆ ಆತ ಎಷ್ಟು ಮುಖ್ಯ ಆಗ್ತಾನೆ, ಮತ್ತೆ ಈಗ ಆತ ಹೇಳಿದ್ದು ಅದು ಆಗದೇ ಇರಬಹುದು ಅಥವಾ ಸಿಕ್ಕದೇ ಇರಬಹುದು. ಆತನನ್ನ ಇಟ್ಟುಕೊಂಡು ಇದರ ತನಿಖೆ ಎಷ್ಟು ಮುಖ್ಯವಾಗಿ ನಡೆಯುತ್ತೆ, ಎಷ್ಟು ಗಂಭೀರ ಪ್ರಕರಣ ಆಗಿರುತ್ತೆ ಸರ್ ಆತನಿಂದಾಗಿ. ಇಲ್ಲ, ಅವನೇ ಇದಲ್ಲ ಮೇನ್ ಕೇಂದ್ರ ಬಿಂದುನೇ ಅವನೇ. ಯಾಕಂದ್ರೆ ಅವನಿಂದನೇ ಇದು ಎಲ್ಲ ಗೊತ್ತಾಗಿದ್ದು, ಎಲ್ಲರಿಗೂ ಪಬ್ಲಿಸಿಟಿ ಆಗಿದ್ದು. ಅದು ನಿಜನೋ ಸುಳ್ಳು ಅನ್ನೋ ತನಿಖೆಯಿಂದ ಗೊತ್ತಾಗ್ತದೆ. ನಿಜ ನಿಜ. ಈಗ ನಾವು ಹಿಂದಿನ ಪೊಲೀಸರೇನೋ ಸ್ವಲ್ಪ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಅದು ಯಾವುದೋ ಕಾರಣದಂತ ಒಂದು ಕೈ ಅದರಲ್ಲಿ ಕೆಲಸ ಮಾಡ್ತು ಅಂತೇನೋ ಹೇಳ್ತಾರೆ. ಅದು ನಿಜನೋ ಸುಳ್ಳು ಹೋಗ್ಲಿ, ಅದು ನಾವು ಬಿಟ್ಬಿಡೋಣ. ಈಗ SIT ಇದೆ ಅಲ್ಲ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಆಫೀಸರ್ಸ್ ಬಂದಿದ್ದಾರೆ. ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ, ತಾಂತ್ರಿಕತೆಯನ್ನು ಉಪಯೋಗ ಮಾಡ್ಕೋತಾರೆ, ಪ್ರತಿಯೊಂದು ಆಯಾಮದಿಂದ ಮಾಡ್ತಾರೆ. ಇವನು ತೋರಿಸಿದಂತ ಏನು ಜಾಗಗಳಲ್ಲಿ 1-2 ಜಾಗದಲ್ಲಿ ಮಾತ್ರ ಸಿಕ್ಕಿದೆ, ಉಳಿದಲ್ಲಿ ಸಿಕ್ಕಿಲ್ಲ. ಇನ್ನೂ 50 ಜಾಗ ತೋರಿಸಿದ್ರು ನಾವು ಅಗಿಬೇಕಾಗ್ತದೆ. ಈಗ ಸಿಕ್ಕಿರೋದು 2 ಜಾಗ ಇದೆಯಲ್ಲ ಸರ್, ಈಗ ಸಿಕ್ಕಿರೋದು ಕಳೆಬರ, ಇದು ಏನೋ ಇದೆ ಅನ್ನೋದಲ್ಲಿ ಆತನ ವಿಚಾರ, ಮತ್ತೆ ಏನೋ ಒಂದು ಆಗಿದೆ ಅನ್ನೋದಲ್ಲಿ ಸಾಬೀತಾದಂಗ ಆಯ್ತಲ್ವಾ ಸರ್? ಹಂಗ ಕಾನ್ಫಿಡೆಂಟ್ ಆಗಿ ಕೆಲವೊಂದು ಹೇಳಿದ್ರೆ, ಹಿಂದೆ ಅವ್ರು ಯಾರೋ ಅಧ್ಯಕ್ಷರು ಹೇಳ್ತಾ ಇದ್ರು, ಪಂಚಾಯತಿ ಅಧ್ಯಕ್ಷರು, ಹಿಂದೆ ನಮ್ಮಲ್ಲಿ ಸ್ಮಶಾನ ಇರಲಿಲ್ಲ, ಎಲ್ಲಾ ಕಡೆನೂ ಹೋಗಿದ್ದೀವಿ, ಇವನ್ ಅನ್ಐಡೆಂಟಿಫೈಡ್ ಬಾಡಿಗಳು ಸದ ನಾವು ಹೋಗಿದ್ದೇವೆ, ಅನ್ಯಾಚುರಲ್ ಡೆತ್ ಆಗಿದ್ದನು ಹೋಗಿದ್ದೇವೆ ಅಂತ ಹೇಳ್ತಾರೆ ಅವರು. ಅವಾಗೆ ಸ್ಮಶಾನ ಅದಕ್ಕೆ ದಾಖಲೀಕರಣ ಇದ್ರೆ ಇದೇ ಬಾಡಿ ಅಂತ ಹೆಂಗ್ ಗೊತ್ತಾಗ್ತದೆ? ನಿಜ, ದಾಖಲೀಕರಣ ಅವರಲ್ಲಿ ಇರಬಹುದು. ಡೆಡ್ ಬಾಡಿ ಮೇಲೆ ನಾವೇನ್ ಮಾಡ್ತೇವೆ, ನಮ್ಮ ಧರ್ಮ ಪ್ರಕಾರ ನಾವು ಹೋಗಿದ್ರೆ ಅದಕ್ಕೊಂದು ಬೂಟದ ಕಲ್ಲು ಹಾಕ್ತೇವೆ ಸರ್. ಮಾತಾಡ್ತೀನಿ, ಕಂಟಿನ್ಯೂ ಮಾಡೋಣ. ಹೌದು ಸರ್, ಈಗ ಆ ವ್ಯಕ್ತಿ, ಆ ನಿಗೂಢ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಇದ್ದಾನಲ್ಲ, ಆತ ಆರೋಪ ಮಾಡಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಆತ ಎಷ್ಟು ಅಗತ್ಯ ವ್ಯಕ್ತಿ ಆಗ್ತಾನೆ, ಈ ಪ್ರಕರಣಕ್ಕೆ ಆತ ಎಷ್ಟು ಮುಖ್ಯ ಆಗ್ತಾನೆ, ಮತ್ತೆ ಈಗ ಆತ ಹೇಳಿದ್ದು ಅದು ಆಗದೇ ಇರಬಹುದು ಅಥವಾ ಸಿಕ್ಕದೇ ಇರಬಹುದು. ಆತನನ್ನ ಇಟ್ಟುಕೊಂಡು ಇದರ ತನಿಖೆ ಎಷ್ಟು ಮುಖ್ಯವಾಗಿ ನಡೆಯುತ್ತೆ, ಎಷ್ಟು ಗಂಭೀರ ಪ್ರಕರಣ ಆಗಿರುತ್ತೆ ಸರ್ ಆತನಿಂದಾಗಿ. ಇಲ್ಲ, ಅವನೇ ಇದಲ್ಲ ಮೇನ್ ಕೇಂದ್ರ ಬಿಂದುನೇ ಅವನೇ. ಯಾಕಂದ್ರೆ ಅವನಿಂದನೇ ಇದು ಎಲ್ಲ ಗೊತ್ತಾಗಿದ್ದು, ಎಲ್ಲರಿಗೂ ಪಬ್ಲಿಸಿಟಿ ಆಗಿದ್ದು. ಅದು ನಿಜನೋ ಸುಳ್ಳು ಅನ್ನೋ ತನಿಖೆಯಿಂದ ಗೊತ್ತಾಗ್ತದೆ. ನಿಜ ನಿಜ. ಈಗ ನಾವು ಹಿಂದಿನ ಪೊಲೀಸರೇನೋ ಸ್ವಲ್ಪ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಅದು ಯಾವುದೋ ಕಾರಣದಂತ ಒಂದು ಕೈ ಅದರಲ್ಲಿ ಕೆಲಸ ಮಾಡ್ತು ಅಂತೇನೋ ಹೇಳ್ತಾರೆ. ಅದು ನಿಜನೋ ಸುಳ್ಳು ಹೋಗ್ಲಿ, ಅದು ನಾವು ಬಿಟ್ಬಿಡೋಣ. ಈಗ SIT ಇದೆ ಅಲ್ಲ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಆಫೀಸರ್ಸ್ ಬಂದಿದ್ದಾರೆ. ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ, ತಾಂತ್ರಿಕತೆಯನ್ನು ಉಪಯೋಗ ಮಾಡ್ಕೋತಾರೆ, ಪ್ರತಿಯೊಂದು ಆಯಾಮದಿಂದ ಮಾಡ್ತಾರೆ. ಇವನು ತೋರಿಸಿದಂತ
ಏನು ಜಾಗಗಳಲ್ಲಿ ಒಂದೆರಡು ಜಾಗದಲ್ಲಿ ಮಾತ್ರ ಸಿಕ್ಕಿದೆ, ಉಳಿದಲ್ಲಿ ಸಿಕ್ಕಿಲ್ಲ. ಇನ್ನೂ 50 ಜಾಗ ತೋರಿಸಿದ್ರು ನಾವು ಅಗಿಬೇಕಾಗ್ತದೆ. ಈಗ ಸಿಕ್ಕಿರೋದು 2 ಜಾಗ ಇದೆಯಲ್ಲ ಸರ್, ಈಗ ಸಿಕ್ಕಿರೋದು ಕಳೆಬರ, ಇದು ಏನೋ ಇದೆ ಅನ್ನೋದಲ್ಲಿ ಆತನ ವಿಚಾರ, ಮತ್ತೆ ಏನೋ ಒಂದು ಆಗಿದೆ ಅನ್ನೋದಲ್ಲಿ ಸಾಬೀತಾದಂಗ ಆಯ್ತಲ್ವಾ ಸರ್? ಹಂಗ ಕಾನ್ಫಿಡೆಂಟ್ ಆಗಿ ಕೆಲವೊಂದು ಹೇಳಿದ್ರೆ, ಹಿಂದೆ ಅವ್ರು ಯಾರೋ ಅಧ್ಯಕ್ಷರು ಹೇಳ್ತಾ ಇದ್ರು, ಪಂಚಾಯತಿ ಅಧ್ಯಕ್ಷರು, ಹಿಂದೆ ನಮ್ಮಲ್ಲಿ ಸ್ಮಶಾನ ಇರಲಿಲ್ಲ, ಎಲ್ಲಾ ಕಡೆನೂ ಹೋಗಿದ್ದೀವಿ, ಇವನ್ ಅನ್ಐಡೆಂಟಿಫೈಡ್ ಬಾಡಿಗಳು ಸದ ನಾವು ಹೋಗಿದ್ದೇವೆ, ಅನ್ಯಾಚುರಲ್ ಡೆತ್ ಆಗಿದ್ದನ್ನು ಹೋಗಿದ್ದೇವೆ ಅಂತ ಹೇಳ್ತಾರೆ ಅವರು. ಅವಾಗೆ ಸ್ಮಶಾನ ಅದಕ್ಕೆ ದಾಖಲೀಕರಣ ಇದ್ರೆ ಇದೇ ಬಾಡಿ ಅಂತ ಹೆಂಗ್ ಗೊತ್ತಾಗ್ತದೆ? ನಿಜ, ದಾಖಲೀಕರಣ ಅವರಲ್ಲಿ ಇರಬಹುದು. ಡೆಡ್ ಬಾಡಿ ಮೇಲೆ ನಾವೇನ್ ಮಾಡ್ತೇವೆ, ನಮ್ಮ ಧರ್ಮದ ಪ್ರಕಾರ ನಾವು ಹೋಗಿದ್ರೆ ಅದಕ್ಕೊಂದು ಬೂಟದ ಕಲ್ಲು ಹಾಕ್ತೇವೆ ಗುರುತಿಗೆ. ಸರ್ ಮಾತಾಡ್ತೀನಿ, ಕಂಟಿನ್ಯೂ ಮಾಡೋಣ. ಹೌದು ಸರ್, ಈಗ ಆ ವ್ಯಕ್ತಿ, ಆ ನಿಗೂಢ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಇದ್ದಾನಲ್ಲ, ಆತ ಆರೋಪ ಮಾಡಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಆತ ಎಷ್ಟು ಅಗತ್ಯ ವ್ಯಕ್ತಿ ಆಗ್ತಾನೆ, ಈ ಪ್ರಕರಣಕ್ಕೆ ಆತ ಎಷ್ಟು ಮುಖ್ಯ ಆಗ್ತಾನೆ, ಮತ್ತೆ ಈಗ ಆತ ಹೇಳಿದ್ದು ಅದು ಆಗದೇ ಇರಬಹುದು ಅಥವಾ ಸಿಕ್ಕದೇ ಇರಬಹುದು, ಆತನನ್ನ ಇಟ್ಟುಕೊಂಡು ಇದರ ತನಿಖೆ ಎಷ್ಟು ಮುಖ್ಯವಾಗಿ ನಡೆಯುತ್ತೆ, ಎಷ್ಟು ಗಂಭೀರ ಪ್ರಕರಣ ಆಗಿರುತ್ತೆ ಸರ್ ಆತನಿಂದಾಗಿ? ಇಲ್ಲ, ಅವನೇ ಇದಲ್ಲ ಮೇನ್ ಕೇಂದ್ರ ಬಿಂದುನೇ ಅವನೇ. ಯಾಕಂದ್ರೆ ಅವನಿಂದನೇ ಇದು ಎಲ್ಲ ಗೊತ್ತಾಗಿದ್ದು, ಎಲ್ಲರಿಗೂ ಪೊಲೀಸ್ಗಿದ್ದು, ಅದು ನಿಜನೋ ಸುಳ್ಳು ಅನ್ನೋ ತನಿಖೆಯಿಂದ ಗೊತ್ತಾಗ್ತದೆ. ನಿಜ ನಿಜ. ಈಗ ನಾವು ಹಿಂದಿನ ಪೊಲೀಸರೇನೋ ಸ್ವಲ್ಪ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಅದು ಯಾವುದೋ ಕಾರಣದಂತ ಒಂದು ಕೈ ಅದರಲ್ಲಿ ಕೆಲಸ ಮಾಡ್ತೋ ಅಂತೇನೋ ಹೇಳ್ತಾರೆ. ಅದು ನಿಜನ ಸುಳ್ಳು ಹೋಲಿ, ಅದು ಹಿಂದಿನ ನಾವು ಬಿಟ್ಬಿಡೋಣ. ಈಗ SIT ಇದೆ ಅಲ್ಲ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಆಫೀಸರ್ಸ್ ಬಂದಿದ್ದಾರೆ, ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ, ತಾಂತ್ರಿಕತೆಯನ್ನು ಉಪಯೋಗ ಮಾಡ್ಕೋತಾರೆ, ಪ್ರತಿಯೊಂದು ಆಯಾಮದಿಂದ ಮಾಡ್ತಾರೆ. ಇವನು ತೋರಿಸಿದಂತ ಏನು ಜಾಗಗಳಲ್ಲಿ 1-2 ಜಾಗದಲ್ಲಿ ಮಾತ್ರ ಸಿಕ್ಕಿದೆ, ಉಳಿದಲ್ಲಿ ಸಿಕ್ಕಿಲ್ಲ. ಇನ್ನೂ 50 ಜಾಗ ತೋರಿಸಿದ್ರು ನಾವು ಅಗಿಬೇಕಾಗ್ತದೆ. ಈಗ ಸಿಕ್ಕಿರೋದು 2 ಜಾಗ ಇದೆಯಲ್ಲ ಸರ್, ಈಗ ಸಿಕ್ಕಿರೋದು ಕಳೆಬರ, ಇದು ಏನೋ ಇದೆ ಅನ್ನೋದಲ್ಲಿ ಆತನ ವಿಚಾರ, ಮತ್ತೆ ಏನೋ ಒಂದು ಆಗಿದೆ ಅನ್ನೋದಲ್ಲಿ ಸಾಬೀತಾದಂಗ ಆಯ್ತಲ್ವಾ ಸರ್? ಹಂಗ ಕಾನ್ಫಿಡೆಂಟ್ ಆಗಿ ಕೆಲವೊಂದು ಹೇಳಿದ್ರೆ, ಹಿಂದೆ ಅವ್ರು ಯಾರೋ ಅಧ್ಯಕ್ಷರು ಹೇಳ್ತಾ ಇದ್ರು, ಪಂಚಾಯತಿ ಅಧ್ಯಕ್ಷರು, ಹಿಂದೆ ನಮ್ಮಲ್ಲಿ ಸ್ಮಶಾನ ಇರಲಿಲ್ಲ, ಎಲ್ಲಾ ಕಡೆನೂ ಹೋಗಿದ್ದೀವಿ, ಇವನ್ ಅನ್ಐಡೆಂಟಿಫೈಡ್ ಬಾಡಿಗಳು ಸದ ನಾವು ಹೋಗಿದ್ದೇವೆ, ಅನ್ಯಾಚುರಲ್ ಡೆತ್ ಆಗಿದ್ದನ್ನು ಹೋಗಿದ್ದೇವೆ ಅಂತ ಹೇಳ್ತಾರೆ ಅವರು. ಅವಾಗೆ ಸ್ಮಶಾನ ಅದಕ್ಕೆ ದಾಖಲೀಕರಣ ಇದ್ರೆ ಇದೇ ಬಾಡಿ ಅಂತ ಹೆಂಗ್ ಗೊತ್ತಾಗ್ತದೆ? ನಿಜ, ದಾಖಲೀಕರಣ ಅವರಲ್ಲಿ ಇರಬಹುದು. ಡೆಡ್ ಬಾಡಿ ಮೇಲೆ ನಾವೇನ್ ಮಾಡ್ತೇವೆ, ನಮ್ಮ ಧರ್ಮದ ಪ್ರಕಾರ ನಾವು ಹೋಗಿದ್ರೆ ಅದಕ್ಕೊಂದು ಬೂಟದ ಕಲ್ಲು ಹಾಕ್ತೇವೆ ಗುರುತಿಗೆ. ಸರ್ ಮಾತಾಡ್ತೀನಿ, ಕಂಟಿನ್ಯೂ ಮಾಡೋಣ. ಹೌದು ಸರ್, ಈಗ ಆ ವ್ಯಕ್ತಿ, ಆ ನಿಗೂಢ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಇದ್ದಾನಲ್ಲ, ಆತ ಆರೋಪ ಮಾಡಿರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಆತ ಎಷ್ಟು ಅಗತ್ಯ ವ್ಯಕ್ತಿ ಆಗ್ತಾನೆ, ಈ ಪ್ರಕರಣಕ್ಕೆ ಆತ ಎಷ್ಟು ಮುಖ್ಯ ಆಗ್ತಾನೆ, ಮತ್ತೆ ಈಗ ಆತ ಹೇಳಿದ್ದು ಅದು ಆಗದೇ ಇರಬಹುದು ಅಥವಾ ಸಿಕ್ಕದೇ ಇರಬಹುದು, ಆತನನ್ನ ಇಟ್ಟುಕೊಂಡು ಇದರ ತನಿಖೆ ಎಷ್ಟು ಮುಖ್ಯವಾಗಿ ನಡೆಯುತ್ತೆ, ಎಷ್ಟು ಗಂಭೀರ ಪ್ರಕರಣ ಆಗಿರುತ್ತೆ ಸರ್ ಆತನಿಂದಾಗಿ? ಇಲ್ಲ, ಅವನೇ ಇದಲ್ಲ ಮೇನ್ ಕೇಂದ್ರ ಬಿಂದುನೇ ಅವನೇ. ಯಾಕಂದ್ರೆ ಅವನಿಂದನೇ ಇದು ಎಲ್ಲ ಗೊತ್ತಾಗಿದ್ದು, ಎಲ್ಲರಿಗೂ ಪೊಲೀಸ್ಗಿದ್ದು, ಅದು ನಿಜನೋ ಸುಳ್ಳು ಅನ್ನೋ ತನಿಖೆಯಿಂದ ಗೊತ್ತಾಗ್ತದೆ. ನಿಜ ನಿಜ. ಈಗ ನಾವು ಹಿಂದಿನ ಪೊಲೀಸರೇನೋ ಸ್ವಲ್ಪ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಅದು ಯಾವುದೋ ಕಾರಣದಂತ ಒಂದು ಕೈ ಅದರಲ್ಲಿ ಕೆಲಸ ಮಾಡ್ತೋ ಅಂತೇನೋ ಹೇಳ್ತಾರೆ. ಅದು ನಿಜನ ಸುಳ್ಳು ಹೋಲಿ, ಅದು ಹಿಂದಿನ ನಾವು ಬಿಟ್ಬಿಡೋಣ. ಈಗ SIT ಇದೆ ಅಲ್ಲ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಆಫೀಸರ್ಸ್ ಬಂದಿದ್ದಾರೆ, ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ, ತಾಂತ್ರಿಕತೆಯನ್ನು ಉಪಯೋಗ ಮಾಡ್ಕೋತಾರೆ, ಪ್ರತಿಯೊಂದು ಆಯಾಮದಿಂದ ಮಾಡ್ತಾರೆ. ಇವನು ತೋರಿಸಿದಂತ ಏನು ಜಾಗಗಳಲ್ಲಿ 1-2 ಜಾಗದಲ್ಲಿ ಮಾತ್ರ ಸಿಕ್ಕಿದೆ, ಉಳಿದಲ್ಲಿ ಸಿಕ್ಕಿಲ್ಲ. ಇನ್ನೂ 50 ಜಾಗ ತೋರಿಸಿದ್ರು ನಾವು ಅಗಿಬೇಕಾಗ್ತದೆ. ಈಗ ಸಿಕ್ಕಿರೋದು 2 ಜಾಗ ಇದೆಯಲ್ಲ ಸರ್, ಈಗ ಸಿಕ್ಕಿರೋದು ಕಳೆಬರ, ಇದು ಏನೋ ಇದೆ ಅನ್ನೋದಲ್ಲಿ ಆತನ ವಿಚಾರ, ಮತ್ತೆ ಏನೋ ಒಂದು ಆಗಿದೆ ಅನ್ನೋದಲ್ಲಿ ಸಾಬೀತಾದಂಗ ಆಯ್ತಲ್ವಾ ಸರ್? ಹಂಗ ಕಾನ್ಫಿಡೆಂಟ್ ಆಗಿ ಕೆಲವೊಂದು ಹೇಳಿದ್ರೆ, ಹಿಂದೆ ಅವ್ರು ಯಾರೋ ಅಧ್ಯಕ್ಷರು ಹೇಳ್ತಾ ಇದ್ರು, ಪಂಚಾಯತಿ ಅಧ್ಯಕ್ಷರು, ಹಿಂದೆ ನಮ್ಮಲ್ಲಿ ಸ್ಮಶಾನ ಇರಲಿಲ್ಲ, ಎಲ್ಲಾ ಕಡೆನೂ ಹೋಗಿದ್ದೀವಿ, ಇವನ್ ಅನ್ಐಡೆಂಟಿಫೈಡ್ ಬಾಡಿಗಳು ಸದ ನಾವು ಹೋಗಿದ್ದೇವೆ, ಅನ್ಯಾಚುರಲ್ ಡೆತ್ ಆಗಿದ್ದನ್ನು ಹೋಗಿದ್ದೇವೆ ಅಂತ ಹೇಳ್ತಾರೆ ಅವರು. ಅವಾಗೆ ಸ್ಮಶಾನ ಅದಕ್ಕೆ ದಾಖಲೀಕರಣ ಇದ್ರೆ ಇದೇ ಬಾಡಿ ಅಂತ ಹೆಂಗ್ ಗೊತ್ತಾಗ್ತದೆ? ನಿಜ, ದಾಖಲೀಕರಣ ಅವರಲ್ಲಿ ಇರಬಹುದು. ಡೆಡ್ ಬಾಡಿ ಮೇಲೆ ನಾವೇನ್ ಮಾಡ್ತೇವೆ, ನಮ್ಮ ಧರ್ಮದ ಪ್ರಕಾರ ನಾವು ಹೋಗಿದ್ರೆ ಅದಕ್ಕೊಂದು ಬೂಟದ ಕಲ್ಲು ಹಾಕ್ತೇವೆ ಗುರುತಿಗೆ. ಸರ್ ಮಾತಾಡ್ತೀನಿ, ಕಂಟಿನ್ಯೂ ಮಾಡೋಣ.